ಜನಪ್ರತಿನಿಧಿಗಳು ಓಟು ಹಾಕಿಸಿಕೊಳ್ಳುವಾಗ ಹತ್ತಾರು ಭರವಸೆಯನ್ನ ನೀಡಿ ಗೆದ್ದ ನಂತರ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸದೆ ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ. ಜಮೀನಿಗೆ ಹೋಗುವ ರಸ್ತೆ ಹದಗೆಟ್ಟಿದ್ದು ಶಾಸಕರು, ಮಂತ್ರಿಗಳು, ಅಧಿಕಾರಿಗಳ ಕಾಲಿಗೆ ಬಿದ್ದರೂ ಕೂಡ ಪ್ರಯೋಜನವಾಗಿಲ್ಲ. ಹೀಗಾಗಿ ರೈತರು ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇದೆ, ನೀವೇ ನೋಡಿ. ರಸ್ತೆ ಸರಿ ಮಾಡಿಸಲು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಸ್ವಂತ ಹಣದಲ್ಲಿ ರಸ್ತೆ ನಿರ್ಮಾಣ ಮಾಡಿದ ರೈತರು 25,000 ರೂಪಾಯಿ ಒಟ್ಟುಗೂಡಿಸಿ ರಸ್ತೆ ನಿರ್ಮಾಣ. ಹಾಳಾದ ರಸ್ತೆಗೆ ಲೋಡ್ ಮಣ್ಣು ಹಾಕ್ತಾ ಇರುವ ಗ್ರಾಮಸ್ಥರು, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇರುವ ರೈತರು, ಇಡೀ ಆಡಳಿತ ವ್ಯವಸ್ಥೆಯೇ ತಲೆ ಬಗ್ಗಿಸಿ ರೈತರಿಗೆ ಸಲಾಂ ಹೊಡೆಯುವಂತೆ ಕೆಲಸ ಮಾಡಿ ತೋರಿಸಿದ ರೈತರು. ಹೌದು, ಇದೆಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ತಾಲೂಕಿನ ಓಬಣ್ಣನಹಳ್ಳಿಯಲ್ಲಿ. ಗ್ರಾಮಗಳಿಗೆ ಮೂಲಸೌಕರ್ಯ ಒದಗಿಸೋದು ಸರ್ಕಾರದ ಕೆಲಸ. ಆದ್ರೆ ಓಬಣ್ಣನಹಳ್ಳಿಯಲ್ಲಿ ಮಾತ್ರ ಕತೆ ಉಲ್ಟಾಗಿದೆ. ರೈತರ ನೂರಾರು ಎಕರೆಗೆ ಸಂಪರ್ಕಿಸುವ ರಸ್ತೆ ತೀರಾ ಹದಗೆಟ್ಟಿದ್ದು ಯಾವೊಬ್ಬ ಜನಪ್ರತಿನಿಧಿಯೂ ಇತ್ತ ಗಮನ ಹರಿಸಿಲ್ಲ. ಮಾಯಕೊಂಡ ಶಾಸಕ ಬಸವಂತಪ್ಪ, ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಗಮನಕ್ಕೂ ತಂದ್ರೂ ಕೂಡ ಪ್ರಯೋಜನವಾಗಿಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವ ಅನ್ನದಾತರು ನಿಮ್ಮ ಭಿಕ್ಷೆ ನಮಗೆ ಬೇಡ ಅಂತ ತಾವೇ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನ ಬಾಡಿಗೆಗೆ ತಂದು ಸ್ವಂತ ರಸ್ತೆ ನಿರ್ಮಾಣಕ್ಕೆ ಮುನ್ನುಡಿ ಬರೆದಿದ್ದಾರೆ. ಒಂದು 300 ರಿಂದ 400 ಎಕರೆ ಅಡಿಕೆ ತೋಟ ಇದೆ ಇಲ್ಲೆಲ್ಲ. ಹೊನ್ನಾಯಕನಹಳ್ಳಿ, ನರಗನಹಳ್ಳಿ, ಅಣ್ಣಾಪುರ, ಓಬೇನಹಳ್ಳಿ ಗ್ರಾಮದರದು. ಇಲ್ಲ ಒಂದು 8-10 ವರ್ಷದಿಂದ ಜನ ಕೇಳ್ತಾನೆ ರಸ್ತೆ ಮಾಡಬೇಕು ಅಂತ. MLA ಕೇಳ್ತಾರೆ, MP ಕೇಳ್ತಾರೆ, APMC ಕೇಳ್ತಾರೆ. ಯಾರೂ ಏನು ಸಹಕಾರ ಮಾಡಿಲ್ಲರಿ ಇವರಿಗೆ. ಈಗ ಹಂಗಾಗಿ ಈಗ ಸಹಕಾರ ಮಾಡಿದ್ಮೇಲೆ ಅವ್ನು ಕೇಳೋದು ಬೇಡ, ಸರ್ಕಾರದ ದುಡ್ಡು ಇಲ್ಲ ಅಂತಾರೆ. ಯಾವ ಗ್ಯಾರಂಟಿ ಕೊಟ್ಟಿವಿ, ನಮ್ಮ ಹತ್ರ MLA ತಗೋದ್ರೆ ಅಲ್ಲಿ ಏನಿಲ್ಲ ಅಂತಾರೆ. ಅದಕ್ಕೆ ಸುಮ್ಮನೆ ಯಾಕೆ ಅಂತಂದು ಇಲ್ಲಿ 35 ಜಮೀನ್ಯಾರದಾರ ರೀ. ಅವ್ರು 35 ಜನರು ಒಬ್ಬೊಬ್ಬರು 25,000 ಹಾಕೊಂಡಾರ. 25,000 ಹಾಕೊಂಡು ಒಂದು 5.5 ರಿಂದ 6 ಕಿಲೋಮೀಟ್ರ್ ಈಗ ಮಾಡಿದ್ದಾರೆ. ಇನ್ನೊಂದು 2 ಕಿಲೋಮೀಟ್ರ್ ಮಾಡೋದೈತೆ ಮಾಡ್ತಾ ಇದ್ದಾರೆ. ಬೆಳೆ ತಗೊಂಡು ಹೋಗೋದು ಕಷ್ಟ. ಮೊನ್ನೆ ಒಬ್ರು ಬಿದ್ದು ಕೈ ಮುರ್ಕೊಂಡು ಒಂದು 2 ಲಕ್ಷ ರೂಪಾಯಿ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಬಿದ್ದರೆ ಹಾಸ್ಪಿಟ್ಲಿಗೆ 2 ಲಕ್ಷಕ್ಕೂ ಸುಮ್ಮನೆ ಯಾಕೆ ಅವ್ರನ್ನ ಹೋಗಿ ಇನ್ನೊಬ್ಬನ ಕೇಳೋದು, ನಾವೇ ಮಾಡೋಣ ಅಂತಂದು ಬಂದು ಎಲ್ಲ ಮನೆ ಶುರು ಮಾಡ್ಕೊಂಡು 4 ದಿವಸದ ಕೆಲಸ ಮಾಡ್ತೀವಿ. ಇದೇ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವಾಗ ಓರ್ವ ರೈತ ಕೆಳಗೆ ಬಿದ್ದು ಕಾಲು ಮುರಿದುಕೊಂಡು ಬರೋಬ್ಬರಿ 2 ಲಕ್ಷ ರೂಪಾಯಿ ಆಸ್ಪತ್ರೆಗೆ ಖರ್ಚು ಮಾಡಿದ್ದಾನೆ. ಅಲ್ಲದೆ ಜಮೀನುಗಳಿಂದ ಬೆಳೆಗಳನ್ನ ಕೂಡ ಕೊಂಡೊಯ್ಯುವಾಗ ಟ್ರ್ಯಾಕ್ಟರ್ಗಳು ಹಾಗೂ ಗಾಡಿಗಳು ಪಲ್ಟಿಯಾಗಿರುವ ನಿದರ್ಶನಗಳು ಕೂಡ ಇದೆ. ಸರ್ಕಾರವನ್ನ ನಂಬಿದ್ರೆ ಪ್ರಯೋಜನವಿಲ್ಲ ಅಂತ ಅರಿತ ಗ್ರಾಮಸ್ಥರು 25,000 ರೂಪಾಯಿ ಹಣವನ್ನ ಒಟ್ಟುಗೂಡಿಸಿ ರಸ್ತೆ ನಿರ್ಮಿಸಿದ್ದಾರೆ. ಈಗಾಗಲೇ ಬರೋಬ್ಬರಿ 5 ಕಿಲೋಮೀಟರ್ ರಸ್ತೆ ಕಾಮಗಾರಿ ಯಶಸ್ವಿಯಾಗಿ ಪೂರ್ಣಗೊಂಡಿದ್ದು ಇನ್ನುಳಿದ 2 ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾರ್ಯ ಜೋರಾಗಿ ನಡೀತಾ ಇದೆ. ಹೊಲಗಳಿಗೆ ಹೋಗಕ್ಕೆ ನಡ್ಕೊಂಡು ಹೋಗಕ್ಕೂ ಆಗ್ತಾ ಇದ್ದಿಲ್ಲ. ಆನಾಡಿ ಗುಂಡಿ ಎಷ್ಟೋ ಜನ ಕೈ ಬಿದ್ದು ಕಾಲು ಕೈ ಎಲ್ಲ ನೋವು ಮಾಡ್ಕೊಂಡಾರೆ. ಬೈಕ್ನಾಗ ಹೋಗ್ತಾರೆ. ನಮ್ಮ ಅಪ್ಪಾಜಿ ಅವರೇ ಬಿದ್ದು ಒಂದು ಸ್ವಲ್ಪ ಕಾಲು ನೋವು ಮಾಡ್ಕೊಂಡಿದ್ರು. ಎಲ್ಲ ಹಿಂಗೆ ಆಗಿದ್ದಾವೆ. ಅದಕ್ಕೆ ಕೇಳಕ್ಕೆ ಹೋದರೆ ಯಾರೋ ದುಡ್ಡಿಲ್ಲ ಹಂಗೆ ಹಿಂಗೆ ಅಂತಾರೆ ಅಂತಂದು ಊರವರೆಲ್ಲ ಸೇರ್ಕೊಂಡು ನಾವೇ ಹಾಕ್ಯಂಡು ಮಾಡ್ತಾಯಿದ್ದೀವಿ ಸರ್. ಒಂದು 5 ಲಕ್ಷ ರೂಪಾಯಿ 5-6 ಲಕ್ಷ ರೂಪಾಯಿ ಆಗ್ಬೋದು, ಖರ್ಚು ಆಗ್ಬೋದು. ಅಷ್ಟು ಖರ್ಚು ಆಗುತ್ತೆ ಹೇಳ್ತಾರಷ್ಟೇ. ಯಾವುದೋ ಅಭಿವೃದ್ಧಿ ಮಾಡಿಲ್ಲ ಸರ್ ಇವತ್ತಿನವರೆಗೆ, ಎಲ್ಲಿ ಮಾಡಿಲ್ಲ. ಅಕ್ಕಪಕ್ಕ ಈ ಸುತ್ತ ಎಲ್ಲಿ ಮಾಡಿಲ್ಲ. ಒಟ್ಟಾರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯಕ್ಕೆ ಓಬಣ್ಣನಹಳ್ಳಿಯ ಈ ಸ್ವಾಭಿಮಾನಿ ರೈತರು ಭರ್ಜರಿ ಪಾಠ ಕಲಿಸಿದ್ದಾರೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.